ನಾವಿವಾಗ ಟ್ರೈನ್ ಹತ್ತಿದ್ದೀವಿ ಅಷ್ಟೇ. ಹೋಗಿ ನೋಡ್ರಿ ಹೆಂಗೆ ಅಲರ್ತಿತ್ತಂತ. ಅದು ಹಂಗೆ ನೋಡು ಹೆಂಗೆ ಅಲರ್ತೈತೆ. ಸೊಟ್ಟ ಬಟ್ಟ ಸ್ಟ್ರೈಟು ಟ್ರೈನ್ ಇಳಿದ್ವಿ ಅಷ್ಟೇ. ಇಬ್ಬರದ್ದು ಜಗದೀಶ್ ಹೆಸರು ಇಲ್ಲೈತೆ. ಇಲ್ಲಿ ಹೆಸರು ತೋರಿಸ್ರೆ ಇಲ್ಲಿ. ಇವಳ್ದು ಯಶಸ್ವಿನಿ, ಇವಳ್ದು ಯಶಸ್ವಿನಿ. ಅದೇ ಇಬ್ಬರು ಜಗದೀಶ್. ಪಾರ್ಸಲ್ ಡೆಲಿವರಿ ಮಾಡ್ತಿರೋದು ಜಗದೀಶು, ಇವ್ರು ಪಾರ್ಸಲ್ ಡೆಲಿವರಿ ಮಾಡ್ತಿರೋದು ಜಗದೀಶು. ಆದರೆ ತಿಂತಿರೋದು ಇಷ್ಟು ಜನ. ಸ್ವಿಗ್ಗಿಯಲ್ಲಿ ಫುಡ್ ಆರ್ಡರ್ ಮಾಡಿ ಹಾಗೆ ಟಿ ವಿ ನೋಡ್ಕೊತ ಊಟ ಮಾಡ್ತಿದ್ವಿ. ದೊಣ್ಣೆ ಬಿರಿಯಾನಿ ಆರ್ಡರ್ ಮಾಡಿದ್ವಿ. ಹಂಗೆ ಚೆನ್ನಾಗಿ ತಿಂದು ನೈಟ್ ಬಂದಿದ್ದು ಲೇಟ್ ಆಗಿತ್ತಲ್ಲ, ಸೊ 11:30ಗೋ 12 ಗಂಟೆಗೂ ಊಟ ಮಾಡಿದ್ದು. ಊಟ ಮಾಡ್ಕೊಂಡು ಟಿ ವಿ ನೋಡ್ಕೊಂಡು ಹಾಗೆ ಬೆಳಿಗ್ಗೆ 10:30 11 ಗಂಟೆಗೆ ಎದ್ದಿದ್ದು. ರೆಡಿಯಾಗಿ ಈ ಥರ ಪೋಸ್ ಕೊಡ್ತಿದ್ವಿ ನೋಡಿ. ಗೆಟ್ ರೆಡಿ ವಿತ್ ಅಸ್. ಸರಿ, ನಾನು ಏನು ಹಾಕೋಬೇಕಿಲ್ಲ. ಸರಿ, ನನಗೆ ಕಾಣ್ತಿಲ್ಲ ಅಲ್ಲ, ಅವಳು ಅಷ್ಟು ಹಾಕಲ್ಲ, ಸುಮ್ಮ ಮಾಡ್ತಿದ್ದಾಳೆ. ಕಟ್ ಮಾಡಾಕ್ತೀನಿ ನಾನು. ಅಮ್ಮನ್ ಮಿಸ್ ಮಾಡ್ಕೋತಿದ್ದಾರೆ ಎಲ್ಲರೂ ನೋಡಿ ಗಾಯ್ಸ್. ನಾನು ಮಾಡಿದ್ದೇನೆ. ಹಾಡಾಕ್ತಾಳೆ, ವಿಡಿಯೋ ಮಾಡ್ಕೊತಾಳೆ, ಹಾಡಾಕ್ತಾಳೆ, ವಿಡಿಯೋ ಮಾಡ್ಕೊತಾಳೆ. ಎಷ್ಟು ಗಲೀಜಾಗಿ ಇಟ್ಕೊಂಡಿದ್ದೀವಿ ನೋಡ್ರಿ ರೂಮಲ್ಲ. ಪಟ ಪಟ ಅಂತ ರೆಡಿ ಆದ್ವಿ. ಸೊ ಟಿಫನ್ ಏನು ಮಾಡಿರಲಿಲ್ಲ, ಹಾಗೆ ಹೊರಟ್ವಿ ರೂಮಿಗೆ. ಬಾಯ್ ಹೇಳ್ತಾ ನಾವು ನೆಕ್ಸ್ಟ್ ಎಲ್ಲಿ ಹೋಗೋದು ಅಂತ ಬ್ಯಾಗೆಲ್ಲ ಹಾಕೊಂಡು ರೂಮ್ಗೆ ಹೊರಟ್ವಿ. ಜಾಸ್ತಿ ಬಟ್ಟೆ ತಂದಿದ್ವಿ, ಬ್ಯಾಗಂತೂ ಎತ್ಕೊಂಡು ಹೋಗೋಕ್ಕೆ ಆಗ್ತಿರಲಿಲ್ಲ. ಆದರೂ ಇಲ್ಲಿ ಅಂತೇಳಿ ಎಮ್ಮೆ ಥರ ಇತ್ತು ಬ್ಯಾಗ್ನ ಎತ್ಕೊಂಡು ಹೋದ್ವಿ. ಆ್ಯಂಡ್ ಅಲ್ಲಿ ಕ್ಯಾಬ್ ಸಿಕ್ತು. ಸೊ ಅವ್ರು ಇಷ್ಟಕ್ಕೆ ಅಂತ ಮಾತಾಡ್ಕೊಂಡು ಬೆಳಗ್ಗೆಯಿಂದ ಈವ್ನಿಂಗ್ ತನಕ ಎಲ್ಲ ಕಡೆ ಚೆನ್ನಾಗಿ ಕರ್ಕೊಂಡೋಗಿ ವೆಯ್ಟ್ ಮಾಡ್ತಿದ್ರು. ಹಾಗೆ ಫಸ್ಟು ನಾವು ಸೀತಾಳಯ್ಯನಗಿರಿಗೆ ಹೋದ್ವಿ. ಸ್ಟಾರ್ಟಿಂಗೇ ಸುಸ್ತು ಮಾಡ್ಕೊಬಿಟ್ವಿ ಓಡೋಗಿ ಎಕ್ಸೈಟಲ್ಲಿ. ಇಷ್ಟೊತ್ತು ನಾವಿವಾಗ ಬೆಟ್ಟ ಹತ್ತಿದ್ದೀವಿ ಅಷ್ಟೇ. ಹಾಯ್ ಮಳೆ ಗಾಯ್ಸ್. ಇವಾಗ ನಾವು ಮುಳ್ಳಯ್ಯನಗಿರಿಗೆ ಹೋಗ್ತಿದ್ವಿ. ಇನ್ನೊಂದು ಅಂಕಲ್ ಎಷ್ಟೊತ್ತಿಗೆ ರೀಚ್ ಆಗ್ತೀವಿ ನಾವು? 20 ನಿಮಿಷ. ಇನ್ನೊಂದು 20 ಮಿನಿಟ್ಸಲ್ಲಿ ಅಲ್ಲಿರ್ತೀವಿ. ಇಲ್ಲಿ ನೆಟ್ವರ್ಕ್ ಈಗ ಸಿಗಲ್ಲ ಅನಿಸುತ್ತೆ. ಎಲ್ಲ ವ್ಲಾಗಲ್ಲಿ ಆ್ಯಡ್ ಮಾಡಿರ್ತೀನಿ ನನ್ನ ಯೂಟ್ಯೂಬ್ ಚಾನಲಲ್ಲಿ, ಹೋಗಿ ನೋಡಿ. ಗಾಯ್ಸ್, ಈ ವೆದರಿಗೂ ಈ ಸಾಂಗಿಗೂ ಸೂಪರ್ ಇದೆ. ಹಸುಗೆ ಜಿಗಿಂಸೆ ಬಂದ್ಬಿಟ್ಟು ನಮ್ಮನ್ನೆಲ್ಲ ನೋಡೋಕ್ಕಾಗಿಲ್ದಂಗೆ ಅದು ಸೂಸೈಡ್ ಮಾಡ್ಕೊಳಕ್ಕೆ ಹೋಗ್ತೈತೆ ನೋಡಿ ಗಾಯ್ಸ್. ಬೇಡ ಬೇಡ ಅಂದ್ರೂ ಕೇಳ್ತಾನೆ ಇಲ್ಲ ಪಾಪ. ಏಯ್ ಬಾ, ಬೇಡ, ಸಾಯ್ ಬೇಡ. ಚಿಕ್ಕಮಂಗ್ಳೂರಿಗೆ ಬಂದರೆ ಮ್ಯಾಗಿನ ಮಿಸ್ ಮಾಡ್ಕೊಬಿಡಿ. ಮ್ಯಾಗಿ ಅಷ್ಟೇ ಗಾಯ್ಸ್, ಜೋಳ ತಿಂತಿದ್ದೀವಿ ಅಷ್ಟೇ. ನಾವು ಗ್ರೀನ್ ಪಾಯಿಂಟಿಗೆ ಬಂದಿದ್ದೀವಿ ಅಷ್ಟೇ.
ಗಾಯ್ಸ್ ಇದೊಂದು ಸಣ್ಣ ಮುಳ್ಳು ನೋಡ್ರಿ, ಇಷ್ಟೇ ಇರೋದು. ನನ್ನ ಜೀವನೇ ತೆಗಿತು. ಪುಷ್ಪ ಈ ಥರ ಪಬ್ಲಿಕ್ ಪ್ಲೇಸಲ್ಲಿ 5 ನಿಮಿಷಕ್ಕೆ ಹೇಗೆ ಬಿಡ್ಸ್ ಬಂದುಬಿಟ್ರು ಅಂತ. ನಾವು ಹೇಳೋದು ಅರ್ಥ ಆಗ್ತಿಲ್ಲ ಕಣೆ. ಏನು ಗೊತ್ತಾದೀವಿ, ಇನ್ನೊಂದು ಇದು ಐತೆ ನೋಡು ಲಿಂಕು. ಗಾಯ್ಸ್ ಹೊರಗಡೆ ಸ್ನ್ಯಾಕ್ಸ್ ತಿನ್ನಕ್ಕೆ ಬಂದಿದ್ದೀವಿ ಅಷ್ಟೇ. ಹಾಗೆ ನೈಟ್ ವಾಕ್ ಮಾಡ್ಕೊಂಡು ನನಗೆ ನಾವು ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡು ರೂಮಿಗೆ ಹೋದ್ವಿ. ನಾನು ಬೆಳಗ್ಗೆ ನೋಡಿದ್ರೆ ನಾವು ಮಲ್ಪೆ ಬೀಚಿಗೆ ಹೋಗಿದ್ದೀವಿ. ಅಲ್ಲಿ ನೋಡಿದ್ರೆ ಎಲ್ಲ ಬಂದ್ ಮಾಡಿದ್ದಾರೆ, ಏನೂ ತಿಳ್ಕೊಂಡಿಲ್ದಂಗೆ ಹಾಗೆ ಹೋಗ್ಬಿಟ್ಟಿದ್ದೀವಿ. ಅಲ್ಲಿಂದ ಮೂಡ್ ಆಫ್ ಬರ್ತಾ ಇದ್ವಿ. ನೋಡಿದ್ರೆ ಗಾಂಧಿ ತಾತ ಈ ಥರ ಕುತ್ಕೊಂಡ್ಬಿಟ್ಟಿದ್ದಾರೆ. ಅದು ನೋಡಿ ಎಷ್ಟು ನಕ್ಕಿದ್ದೀವಿ ಗೊತ್ತಾ ನಾವಂತೂ. ನಮ್ಮ ದೇಶ ರೀ, ನಾವು ಕೊಟ್ಟಿರೋ ದೇಶ ಇದು. ಏನೂ ಮಾಡೋಕ್ಕಾಗಲ್ಲ ಅಂತ ಒಬ್ಬರು ಆಟೋ ಡ್ರೈವರ್ ಸಜೆಸ್ಟ್ ಮಾಡಿದ ಪ್ಲೇಸಿಗೆ ಹೋದ್ವಿ, RP ಫಾಲ್ಸ್ ಅಂತ. ಸೊ ಹೋಗಿದ್ದಕ್ಕೂ ವರ್ತ್ ಅಂತ ಅನ್ನಿಸ್ತು, ಏನೂ ಬೇಜಾರಾಗಿಲ್ಲ. ಸ್ವಲ್ಪ ನೀರಲ್ಲಿ ಆಟ ಆಡಿದ್ವಲ್ಲ, ಸ್ವಲ್ಪ ಖುಷಿ ಆಯಿತು. ಸೊ ಅದೆಲ್ಲ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಫಾಲ್ಸು ಎಲ್ಲ ಸ್ವಲ್ಪ ಗಲ್ಸಿದ್ರು, ಚೆನ್ನಾಗಿ ಆಟ ಆಡಿದ್ವಿ ನೀರಲ್ಲೆಲ್ಲ. ಹಾಗೆ ಎಂಜಾಯ್ ಮಾಡ್ಕೊತ ಅಲ್ಲೇ ಸ್ನಾನನೂ ಮಾಡ್ಕೊಬಿಟ್ವಿ. RP ಫಾಲ್ಸಿಗೆ ಬಂದೀವಿ.